ಜಗತ್ತಿನ ಮಾರ್ಜಾಲ ಸಂತತಿಗಳಲ್ಲೇ ಅತಿ ದೊಡ್ಡ ಹಾಗೂ ಭವ್ಯವಾದ ವನ್ಯಮೃಗ ಹುಲಿ. ಒಂದು ಕಾಲದಲ್ಲಿ ಲಕ್ಷಕ್ಕೂ ಮಿಗಿಲಾಗಿದ್ದ ಹುಲಿಗಳ ಸಂತತಿ ನಮ್ಮ ಅರಸರ ಬೇಟೆಯಾಟಕ್ಕೆ, ಜನಸಾಮಾನ್ಯರ ವಿಪರೀತ ನಡಾವಳಿಗಳಿಗೆ, ಹವಾಮಾನ ವೈಪರೀತ್ಯ, ಕಾಡುಗಳ ನಾಶ ಹೀಗೆ 10 ಕಾರಣಗಳಿಂದಾಗಿ ಪ್ರಪಂಚಾದ್ಯಂತ ಕೇವಲ 3,000ದಷ್ಟೇ ಸಂಖ್ಯೆಗಿಳಿಯಿತು. ಅಂದರೆ ಒಟ್ಟಾರೆ 97% ಹುಲಿರಾಯಗಳು 2010ರ ಹೊತ್ತಿಗಾಗಲೇ ಲೋಕದಿಂದ ಕಣ್ಮರೆಯಾಗಿ ಬಿಟ್ಟಿದ್ದವು. ವರ್ಲ್ಡ್ ವೈಲ್ಡ್ ಲೈಫ್ ಫೌಂಡೇಶನ್, ಸ್ಮಿತ್ಸೋನಿಯನ್ ಸಂಸ್ಥೆ, ದ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಆನಿಮಲ್ ವೆಲ್ಫೇರ್ ಇಂತಹ ಪರಿಸರ ಪ್ರೇಮಿ ಸರ್ಕಾರೇತರ ಸಂಸ್ಥೆಗಳಿಗೆ ಎಚ್ಚೆತ್ತುಕೊಳ್ಳಲು, ಜೀವರಾಶಿಗಳ ಉಳಿವಿಗಾಗಿ ಕಹಳೆಯೊಂದನ್ನು ಊದಲು ಇಷ್ಟು ಸಾಕಿತ್ತು. 2010ರಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದ ಹುಲಿಗಳ ಶೃಂಗಸಭೆಯಲ್ಲಿ ಮೊದಲ ಬಾರಿಗೆ 29ನೇ ಜುಲೈಯನ್ನು ಅಂತಾರಾಷ್ಟ್ರೀಯ ಹುಲಿಗಳ ದಿನ ಎಂದು ಆಚರಿಸುವ ಸಂಕಲ್ಪವನ್ನು ಮಾಡಲಾಯಿತು. 2022ರ ವೇಳೆಗೆ 2010ರ ಕಾಲಕ್ಕೆ ಉಳಿದಿದ್ದ ವನ್ಯ ಹುಲಿಗಳ ಸಂಖ್ಯೆಯನ್ನು ದುಪ್ಪಟ್ಟು ಮಾಡುವ ಮಹತ್ವದ ಗುರಿಯೊಂದನ್ನು ಈ ಶೃಂಗಸಭೆಯಲ್ಲಿ ಹುಲಿಗಳ ಮೂಲ ನೆಲೆಗಳಾಗಿರುವ 13 ದೇಶಗಳು ಸಂಕಲ್ಪಿಸಿದವು. ಇದಕ್ಕೆ ಶಿರೋನಾಮೆ T2 ಗುರಿ. ಪ್ರಸ್ತುತ ಹುಲಿಗಳ ವಾಸಸ್ಥಾನದ ಭದ್ರತೆಯನ್ನು ಇನ್ನೂ ಬಿಗಿಗೊಳಿಸುವುದು, ವನ್ಯಜೀವಿ ಕಾರಿಡಾರ್ಗಳನ್ನು ರೂಪಿಸಿ ಯಶಸ್ವಿಯಾಗಿ ನಿರ್ವಹಿಸುವುದು, ಮುಂಬರುವ ದಿನಗಳಲ್ಲಿ ಹುಲಿಗಳ ಸಂತಾನೋತ್ಪತ್ತಿಗಾಗಿ ವಿವಿಧ ಹೊಸ ಆವಾಸಗಳನ್ನು ತೆರೆದಿಡುವುದು, ದೇಶಾತೀತವಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವುದು ಈ ಗುರಿಯ ಆಶೋತ್ತರ. ಬಾಂಗ್ಲಾದೇಶ, ಭೂತಾನ, ಕಾಂಬೋಡಿಯಾ, ಚೀನಾ, ಭಾರತ, ಇಂಡೋನೇಷ್ಯಾ, ಲಾವೋಸ್, ಮಲೇಷಿಯಾ, ಮಯನ್ಮಾರ್, ನೇಪಾಳ, ರಷ್ಯಾ ಹಾಗೂ ವಿಯೆಟ್ನಾಂ ಹುಲಿಗಳನ್ನು ತಮ್ಮ ವ್ಯಾಪ್ತಿಯಲ್ಲಿ ಹೊಂದಿರುವ ಆ 13 ರಾಷ್ಟ್ರಗಳು. ಹುಲಿಗಳ ತನ್ಮೂಲಕ ನಮ್ಮೊಡನಾಳಿಗಳೇ ಆಗಿರುವ ವನ್ಯಜೀವಿಗಳ ಸಂರಕ್ಷಣೆಯ ಕುರಿತಾಗಿ ಜಾಗೃತಿ ಮೂಡಿಸುವ ಸದುದ್ದೇಶದಿಂದ ಜಾಗತಿಕ ಹುಲಿಗಳ ದಿನಾಚರಣೆಯನ್ನು ಆಯೋಜಿಸಲಾಗುತ್ತಿದೆ.